ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಈ ಎಲ್ಲಾ ಸಮಸ್ಯೆಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಕೂಡ ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ. ಆದರೆ ಈ ಕಾಯಿಲೆಗೆ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೆ ಚಿಕಿತ್ಸೆ ಇದೆ, ಜೊತೆಗೆ ಶಾಶ್ವತವಾದಂತಹ ಪರಿಹಾರವನ್ನ ಕೂಡ ನೀವು ಕಂಡುಕೊಳ್ಳಬಹುದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ನ ಡಾಕ್ಟರ್ ವಿನಯ್ ನ್ಯಾಪತಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಈಗ ಡಾಕ್ಟರ್, ಸಾಕಷ್ಟು ಜನರಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ. ಆ ವೆರಿಕೋಸ್ ಸಮಸ್ಯೆಯಿಂದ ಎಷ್ಟೋ ಜನ ಸಾಕಷ್ಟು ವಿಧದ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಎಷ್ಟೋ ಮಂದಿಗೆ ಗೊತ್ತೇ ಇರೋದಿಲ್ಲ ಯಾವ ಕಾರಣಕ್ಕೆ ಈ ವೆರಿಕೋಸ್ ವೇನ್ಸ್ ತಮಗೆ ಬರುತ್ತೆ ಅಂತ ಹೇಳಿ. ಮೊದಲಿಗೆ ಕಾರಣಗಳ ಬಗ್ಗೆ ಮಾತನಾಡೋದಾದ್ರೆ, ಸೊ ಕಾರಣ ವೆರಿಕೋಸ್ ವೇನ್ಸ್ ಅನ್ನೋದು ಭಾಳ ಕಾಮನ್ ಆಗಿ ಇವಾಗ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಸೊ ಕಾರಣಗಳು ಬಂದ ತಕ್ಷಣ ಫಸ್ಟ್ ಕಾರಣ ದಿ ಅನುವಂಶವಾಗಿ, ಅಂದರೆ 60 to 70% ಫ್ಯಾಮಿಲಿನಿಂದ ಬರ್ತದೆ. ಅದು 60-70%. ಅದ್ರ ಜೊತೆಗೆ ಕಾಲಲ್ಲಿ ಇವಾಗ ಜನಕ್ಕೆ ಭಾಳ ತೂಕ ಇರೋದು, ವೆಯ್ಟು ಜಾಸ್ತಿ ಇದ್ದರೆ ವೆರಿಕೋಸ್ ವೇನ್ ಬರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಪೋಸ್ಟ್ ಪ್ರೆಗ್ನೆನ್ಸಿ 2-3 ಪ್ರೆಗ್ನೆನ್ಸೀಸ್ ಆದಮೇಲೆ ಹೆಂಗಸರಲ್ಲಿ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಇರ್ತದೆ. ಇವು ಭಾಳ ಕಾಮನ್ ಆಗಿ ವೆರಿಕೋಸ್ ವೇನ್ ಬಂದಿರೋ ಕಾರಣಗಳು ಇವೆಲ್ಲ. ಇನ್ನು ವೆರಿಕೋಸ್ ವೇನ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ವಿಧಗಳನ್ನು ನಾವು ಕಾಣಬಹುದಾ, ಅಥವಾ ಒಂದೇ ಮಾದರಿಯ ವೆರಿಕೋಸ್ ವೇನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ, ಹೇಗೆ? ಸೊ ವ್ಯಾರಿಕೋಸ್ ವೈನ್ಸ್ ಅನ್ನೋದು ಭಾಳ ಸ್ಟೇಜಸ್ ಇರ್ತದೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ರಕ್ತನಾಳಗಳು ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ಬಂದ ತಕ್ಷಣ ಕಾಲಲ್ಲಿ ಊತ ಜಾಸ್ತಿ ಆಗುತ್ತೆ. ಮೂರನೇ ಸ್ಟೇಜಿಗೆ ಆ ಕೆಟ್ಟು ರಕ್ತ ಅಲ್ಲೇ ಇರೋದರಿಂದ ಚರ್ಮದ ಬಣ್ಣ ಕಪ್ಪಗಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರ್ತದೆ. ಅದ್ರ ಜೊತೆಗೆ ಫೋರ್ತ್ ಸ್ಟೇಜಲ್ಲಿ ಬಂದ ತಕ್ಷಣ ಕಾಲಲ್ಲಿ ಹುಣ್ಣುಗಳು, ಗಾಯಗಳಾಗುತ್ತೆ. ಈ ಥರ ಸ್ಟೇಜಸ್ಸಲ್ಲಿ ಇರ್ತವೆ. ಸೊ ಭಾಳ ಜನ ಮಾಹಿತಿ ಇಲ್ಲದೆ ಇರೋದ್ರಿಂದ ರಕ್ತನಾಳಗಳು ಉಬ್ಬೆದ್ದು ಕಾಣಿಸಿದ್ರೇ ವೆರಿಕೋಸ್ ವೇನ್ಸ್ ಅನ್ಕೊತಾರೆ. ಅಂದರೆ ಈ ಥರ ಕಾಣಿಸೋದು 30 to 40% ಜನಕ್ಕೆ ಮಾತ್ರನೇ. 60-70% ಜನಕ್ಕೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತದೆ. ಇದರಿಂದ ಮಾಹಿತಿ ಇಲ್ಲದೇ ಇರೋದ್ರಿಂದ ಭಾಳ ಜನ ನೆಗ್ಲೆಕ್ಟ್ ಮಾಡಿ ಭಾಳ ಜನ ಬರ್ತಾ ಇರ್ತಾರೆ. ಈ ಮಾಹಿತಿ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ, ಇನ್ನು ಯಾವ ರೀತಿಯ ಸಿಂಪ್ಟಮ್ಸ್ ಅನ್ನು ನಾವು ಕಾಣಬಹುದು ಅಂತ ಡಾಕ್ಟರ್? ಈಗ ಸ್ಟೇಜಸ್ ಬಗ್ಗೆ ಹೇಳಿದ್ರೆ, ಆದರೆ ಈ ಒಂದು ಸಮಸ್ಯೆ ಉಂಟಾದಂತಹ ಸಂದರ್ಭದಲ್ಲಿ ಏನೆಲ್ಲ ಗುಣಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಕಂಡುಬರುತ್ತೆ ಅಂತ? ಸೊ ಸಿಂಪ್ಟಮ್ಸ್, ಸೈನ್ಸ್ ಬಂದ ತಕ್ಷಣ ಫಸ್ಟ್ ಏನಂದರೆ ವೆರಿಕೋಸ್ ವೇನ್ಸ್ ಅನ್ನೋದು ಸಸ್ಪಿಷಸ್ ಅವ್ರಿಗೆ ಇರಬೇಕು ಪೇಷಂಟ್ಗೆ. ಒಂದು ಸಾರ್ತಿ ಸಸ್ಪಿಷನ್ ಇದ್ದಾಗ ಸಿಂಪ್ಟಮ್ಸ್ ಅಂದರೆ ನೋವು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾಯಿದ್ದಾರೆ, ಸಾಯಂಕಾಲ ಆದ ತಕ್ಷಣ ಕಾಲಲ್ಲಿ ತುಂಬ ನೋವು ಜಾಸ್ತಿ ಆಗುತ್ತೆ, ಕಾಲಲ್ಲಿ ಸೆಳೆತ ಜಾಸ್ತಿ ಆಗುತ್ತೆ, ಕಾಲಲ್ಲಿ ಇದು ನವೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕಾಲಲ್ಲಿ ಭಾರ, ಕಾಲಲ್ಲಿ ಊತ, ಕಾಲು ಮೇಲ್ಗಡೆ ಇಟ್ಟರೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡು ಭಾಳ ಜನ ಕಾಲು ಮಸಾಜೆಲ್ಲ ಮಾಡಿಸ್ಕೊತಾ ಇರ್ತಾರೆ. ಇದರಿಂದ ಈ ಸಿಂಪ್ಟಮ್ಸು ಸೈನ್ಸಿಂದ ಅವ್ರಿಗೆ ಲಕ್ಷಣಗಳು ಇದೆ ಅಂತ ಅರ್ಥ. ಭಾಳ ಜನಕ್ಕೆ ಶುಗರ್ ಇರೋದರಿಂದ ಈ ಒಂದು ಶುಗರ್ಗೆ, ವೆರಿಕೋಸ್ ವೇನ್ಸ್ಗೆ, ಇದು ನನಗೆ ಶುಗರ್ ಇದೆ ಅಂತ ಹೇಳ್ಬಿಟ್ಟು ಭಾಳ ಜನ ನೆಗ್ಲೆಕ್ಟ್ ಮಾಡಿಕೊಂಡು ಇದು ನೋವು, ಕಾಲಲ್ಲಿ ನೋವು ಅನಿವಾರ್ಯವಾಗಿ ಬರ್ತದೆ ಅಂತ ಅನ್ಕೊತಾ ಇರ್ತಾರೆ. ಆ ಜೊತೆಗೆ ವೆರಿಕೋಸ್ ವೇನ್ಸೂ ಇರ್ತದೆ ಅವ್ರಿಗೆ. ಅದು ಒಂದು ಸರ್ತಿ ನೋಡಿಕೊಂಡು ಈ ಕಾಲು ಭಾರ, ಕಾಲಲ್ಲಿ ಸೆಳೆತ, ಕಾಲಲ್ಲಿ ನೋವು, ಬೆಳಗ್ಗಿಂದ ಸಾಯಂಕಾಲ ಅಂತ ನಿಂತ್ಕೊಂಡಿದ್ದಾಗ ಸಾಯಂಕಾಲ ಆದ ತಕ್ಷಣ ಕಾಲು ಭಾಳ ಜಾಸ್ತಿ ಆಗುತ್ತೆ, ಕಾಲಲ್ಲಿ ಊತನೂ ಬರ್ತಾ ಇರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟಿರಲ್ಲ. ಸೊ ಈ ಒಂದು ಸಿಂಪ್ಟಮ್ಸು ಸೈನ್ಸ್ ಇದ್ದಾಗ ಹತ್ತಿರದಲ್ಲಿರೋ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದು ಸರ್ತಿ ಭೇಟಿ ಆದರೆ ಅವರೊಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ನಿಂತ್ಕೊಂಡೇ ಮಾಡಿಸ್ಕೋಬೇಕು. ಆ ನಿಂತ್ಕೊಂಡು ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ವೀನಸ್ ಡಿಸ್ಟೆನ್ಷನ್, ಕಾಲಲ್ಲಿ ವೀನಸ್ ಬ್ಲಡ್ ಫ್ಲೋ ಜಾಸ್ತಿಯಾಗಿ ಆ ವೀನಸ್ ಡಯಾಮೀಟರ್ಸ್ ಚೆನ್ನಾಗಿ ಗೊತ್ತಾಗುತ್ತೆ.
ಆ ವೀನಸ್ ಡಯಾಮೀಟರ್ಸ್ ಗೊತ್ತಾದರೆ ವೀನಸ್ ರಿಫ್ಲೆಕ್ಸಸ್ಸು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಯಾವ ಕಾರಣದಿಂದ ಬಂದಿದೆ ವೆರಿಕೋಸ್ ವೇನ್ಸು, ವೆರಿಕೋಸ್ ವೇನ್ಸ್ ಇಲ್ಲಿ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ಫಸ್ಟು. ಅದ್ರ ಜೊತೆಗೆ ರಕ್ತನಾಳ ಹೆಪ್ಪುಗಟ್ಟಿದ ಮೇಲೆ ಬಂದಿದೆಯಾ, ವ್ಯಾಲ್ಯುಲರ್ ಇನ್ಸಫಿಷಿಯನ್ಸಿಯಿಂದ ಬಂದಿದೆಯಾ, ಇಲ್ಲ ಅಂದರೆ ವೀನಸ್ ರಿಫ್ಲೆಕ್ಸಿಂದ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ಓಕೆ, ಈಗ ತಾವು ಕಾಲು ನೋವು ಬಗ್ಗೆ ಹೇಳ್ತಾ ಇದ್ರೆ, ಈಗ ಕಾಲು ನೋವು ಎಂಥದ್ದೇ ಇದ್ರೂ ಕೂಡ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಬಗೆಯ ಕಾಲು ನೋವನ್ನ ರೆಸ್ಟ್ ಮಾಡಬೇಕಾಗುತ್ತೆ, ಅದಕ್ಕೂ ವೆರಿಕೋಸ್ ವೇನ್ಸಿಗೂ ಏನು ಸಂಬಂಧ ಅಂತ? ಸೊ ಭಾಳ ಜನ ಕಾಲು ನೋವು ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳ್ತಾರೆ. ಸೊ ಸಮ್ ಸಿಮ್ಟಮ್ಸಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಜಾಯಿಂಟ್ ಆರ್ಥರೈಟಿಸ್ ಇದ್ದಾಗ ಕಾಲು ನೋವು ಜಾಸ್ತಿ ಇರ್ತದೆ, ಸ್ವಲ್ಪ ರೆಸ್ಟ್ ತೊಗೊಂಡು ಅಂತ ಹೇಳ್ಬೋದು. ಕಾಲಲ್ಲಿ ಇನ್ಫೆಕ್ಷನ್ ಆಗಿ ಇಲ್ಲಾಂದರೆ ಕಾಲಲ್ಲಿ ಅಲ್ಸರ್ಸ್ ಆಗಿದ್ರೆ ಆವಾಗ ಸ್ವಲ್ಪ ರೆಸ್ಟ್ ತೊಗೋಬೋದು ಅಂತ ಹೇಳ್ಬೋದು. ಬಟ್ ಸಣ್ಣ ನೋವುಗಳು, ಸಣ್ಣ ಸೆಳೆತ, ಕಾಲು ಭಾರ ಈ ಥರ ಇದ್ದಾಗ ರೆಸ್ಟ್ ತೊಗೋಬೇಕಾದ್ರೆ ಏನು ಉಪಯೋಗ ಇರಲ್ಲ ಅದು. ಯಾಕಂದರೆ ಮೀನಖಂಡಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ಕೋಬೇಕಾಗುತ್ತೆ. ನಾವು ಆ್ಯಕ್ಚುಲಿ ವಾಕ್ ಮಾಡಿದ್ರೇ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ. ಆ ಮೇಲ್ಗಡೆ ಹೋಗ್ಲಿಕ್ಕೆ ನಾವು ಇದು ಅವಕಾಶನೇ ಕೊಟ್ಟಿಲ್ಲ ಅಂದರೆ ರಕ್ತ ಕೆಳಗಡೆ ಮೇಲ್ಗಡೆ ಹೋಗಲ್ಲ. ಸೊ ನೋವು ಜಾಸ್ತಿ ಆಗುತ್ತೆ. ಸೊ ರೆಸ್ಟ್ ಅನ್ನೋದು ಸಿವಿಯರ್ ಪ್ರಾಬ್ಲಮ್ಸ್ ಇದ್ರೇ, ಸಿವಿಯರ್ ನೋವು, ಜಾಯಿಂಟ್ ಪೇನ್ಸು, ಅಲ್ಸರ್ಸು, ಹುಣ್ಣುಗಳು, ಗಾಯಗಳು ಆದರೆ ಆವಾಗ ರೆಸ್ಟ್ ತೊಗೋಬೇಕಾಗಬಹುದು. ಬಟ್ ಸಣ್ಣ ನೋವಿದ್ದಾಗೂ ರೆಸ್ಟ್ ತೊಗೊಂಡ್ರೆ ಅದೇನು ಉಪಯೋಗ ಇರಲ್ಲ. ಓಕೆ, ಇನ್ನು ಏಜ್ ಫ್ಯಾಕ್ಟರ್ ಅನ್ನೋದು ಕೂಡ ಕಾರಣ ಆಗುತ್ತಾ ಡಾಕ್ಟರ್ ವೆರಿಕೋಸ್ ವೇನ್ಸ್ಗೆ? ಸೊ ವ್ಯಾರಿಕೋಸ್ ವೇನ್ಸ್ಗೆ ಏಜ್ ಫ್ಯಾಕ್ಟರ್ ಅನ್ನೋದು ಏನಿಲ್ಲ. ಯಾಕಂದರೆ ನಾನು ಅದು ಯಂಗೆಸ್ಟ್ ಪೇಷಂಟ್ ನಂಗೆ ಸರ್ಜರಿ ಮಾಡಿರೋದು 18 ಇಯರ್ಸು, ಓಲ್ಡೆಸ್ಟ್ ಪೇಷಂಟ್ 93 ಇಯರ್ಸು. ಸೊ ಏಜ್ ಫ್ಯಾಕ್ಟರ್ ಅನ್ನೋದೇನಿಲ್ಲ. ಭಾಳ ಜನ ನಾನು ಆ್ಯಕ್ಚುಲಿ ನನ್ನ ಹತ್ರ ಬರೋರು ಆಫ್ಟರ್ 50 ಜಾಸ್ತಿ ಜನ ಬರ್ತಾರೆ, 45-50 ಆದಮೇಲೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದರಲ್ಲಿ ಅವ್ರು ಹೆಂಗೆ ವಾಕಿಂಗು ಲೈಫ್ ಸ್ಟೈಲ್ ಹೆಂಗಿದೆ, ಆ್ಯಕ್ಟಿವ್ ಇದೆಯೋ ಇಲ್ಲೋ ಅಂತ ಭಾಳ ಇಂಪಾರ್ಟೆಂಟು. ತುಂಬ ಜನ 90 ಇಯರ್ಸ್ ಇದ್ರೂ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರು ಸಣ್ಣ ಈ ಥರ ಪ್ರಾಬ್ಲಮ್ಸ್ ಬಂದು ಬ್ಲ್ಯಾಕ್ನೆಸ್ಸು, ಇನ್ಫೆಕ್ಷನ್ಸು ಆ ಥರ ಆದ್ರೂ ಅವ್ರಿಗೆ ಆಪ್ರೇಷನ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅವ್ರಿಗೆ. ಇನ್ನೂ ಸ್ವಲ್ಪ ಜನ ಇರ್ತಾರೆ 50-60 ಇಯರ್ಸ್ ಇದ್ರೂ ಅವರಿಗೆ ತುಂಬ ತೂಕ ಜಾಸ್ತಿ ಇದ್ದಾರೆ, ತುಂಬ ಲೇಜಿ ಇರ್ತಾರೆ, ಅವ್ರಿಗೆ ಮಾಡಿದ್ರೂ ಅಷ್ಟು ಉಪಯೋಗ ಇರಲ್ಲ. ಇನ್ನು ಆಕ್ಯುಪೇಷನ್ ಫ್ಯಾಕ್ಟರ್ ಅನ್ನೋದು ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ ಅಂತ ಡಾಕ್ಟರ್? ಈಗ ನಿಂತ್ಕೊಂಡೇ ಕೆಲಸ ಮಾಡೋದಿರಬಹುದು, ಕೂತ್ಕೊಂಡೇ ಕೆಲಸ ಮಾಡೋದಿರಬಹುದು, ಇದೆಲ್ಲ ಕೂಡ ಕಾರಣ ಆಗಬಹುದು. ಸೊ ಒಂದು ಇದರಲ್ಲಿ ಮಾಹಿತಿ ಭಾಳ ಜನಕ್ಕೆ ಇಲ್ಲ ಇದರಲ್ಲಿ. ಯಾಕಂದರೆ ತುಂಬ ಜನ ಅನ್ಕೊತಾರೆ ನಾನು ಬೆಳಗಿನಿಂದ ಸಾಯಂಕಾಲ ತನಕ ಸ್ಟ್ಯಾಂಡಿಂಗ್ ಜಾಬ್ಸಲ್ಲಿ, ಸಿಟ್ಟಿಂಗ್ ಜಾಬ್ಸಲ್ಲಿ ಮಾಡಿದರೆ ವೆರಿಕೋಸ್ ವೇನ್ಸ್ ಬರ್ಬೋದು ಅನ್ನೋ ಅಂತ. ಬಟ್ 60-70% ಅನುವಂಶವಾಗಿ ಇರ್ತದೆ. ಅದ್ರ ಜೊತೆಗೆ ಸ್ಟ್ಯಾಂಡಿಂಗ್ ಜಾಬ್ಸಲ್ಲಿ ಅಂಥವ್ರಿಗೆ ಬೇಗನೆ ಬರ್ಬೋದು. ಅದ್ರ ಜೊತೆಗೆ ತೂಕ ಜಾಸ್ತಿ ಇರೋರಿಗೆ ಅಂಥವ್ರಿಗೆ ಬೇಗನೆ ಬರ್ಬೋದು. ಬಟ್ ಸ್ಟ್ಯಾಂಡಿಂಗ್ ಜಾಬ್ಸ್ ಒಂದೇ ಮಾಡಿದರೆ ಬೆಳಗಿನಿಂದ ಸಾಯಂಕಾಲ ತನಕ ಕೂತ್ಕೊಂಡೇ ಮಾಡ್ತಾಯಿದ್ರೆ ಅಂಥವ್ರಿಗೆ ವೆರಿಕೋಸ್ ವೇನ್ಸ್ ಹಂಗಂದರೆ ಎಲ್ಲರಿಗೂ ಬರಬೇಕಾಗತ್ತೆ ಆ್ಯಕ್ಚುಲಿ. ಹಾಗಿದ್ರೆ ಡಾಕ್ಟರ್, ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಕಂಡು ಹಿಡಿಯೋದಕ್ಕೆ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ತೀರಾ ಅಂತ ಹೇಳಿ, ಏನೆಲ್ಲ ಟೆಸ್ಟ್ಗಳಿರುತ್ತೆ? ಸೊ ವ್ಯಾರಿಕೋಸ್ ವೇನ್ಸ್ ಒಂದು ಸರ್ತಿ ಸಸ್ಪೆಷನ್ ಇದ್ದಾಗ ಈ ಥರ ಸಿಮ್ಟಮ್ಸು, ಕಾಲು ನೋವು, ಕಾಲು ಸೆಳೆತ, ಕಾಲಲ್ಲಿ ಭಾರ, ಈ ಥರ ಚರ್ಮದ ಬಣ್ಣ ಕಪ್ಪಗಾಗೋದು, ಈ ಥರ ಸಿಮ್ಟಮ್ಸ್ ಇದ್ದಾಗ ಫಸ್ಟ್ ಮಾಡಬೇಕಾಗಿದ್ದು ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಯಾವ ಕಾರಣದಿಂದ ಈ ಥರ ಪ್ರಾಬ್ಲಮ್ಸ್ ಬಂದಿದೆ, ಈ ವ್ಯಾರಿಕೋಸ್ ವೇನ್ಸ್ ಬಂದಿರೋ ಕಾರಣ ಏನು ಅಂತ ಗೊತ್ತಾಗುತ್ತೆ. ಒಂದೊಂದು ಸರ್ತಿ ಡೀಪ್ ವೇನ್ ಥ್ರಾಂಬೋಸಿಸ್ ಅಂದರೆ ರಕ್ತ ಹೆಪ್ಪುಗಟ್ಟಿಬಿಟ್ಟು ಒಂದೊಂದು ಸರ್ತಿ ವೆರಿಕೋಸ್ ವೇನ್ಸ್, ಸೆಕೆಂಡ್ರಿ ವೆರಿಕೋಸ್ ವೇನ್ಸ್ ಬರ್ಬೋದು. ಇಲ್ಲ ಅಂದರೆ ವ್ಯಾಲ್ಯುಲರ್ ಇನ್ಸಫಿಷಿಯನ್ಸಿ, ವ್ಯಾಲ್ವ್ಸ್ ಸರಿಗೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಂಥದಕ್ಕೂ ಒಂದು ಸರ್ತಿ ವ್ಯಾರಿಕೋಸ್ ವೇನ್ಸ್ ಬರ್ಬೋದು. ಸೊ ಇನ್ಕಾಂಪಿಟೆಂಟ್ ಪೆರ್ಫರೇಟರ್ಸ್ ಇವೆಲ್ಲ ಗೊತ್ತಾಗುತ್ತೆ, ಯಾವ ಕಾರಣದಿಂದ ಬಂದಿದೆಯೋ, ಎನಾಟಮಿ ಹೆಂಗಿದೆಯೋ, ಫಿಸಿಯಾಲಜಿ ಹೆಂಗಿದೆ ಎಲ್ಲ ಗೊತ್ತಾಗುತ್ತೆ. ಆ ಗೊತ್ತಾಗಿದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಒಂದೊಂದು ಸರ್ತಿ 50, 55, 60 ಇಯರ್ಸ್ ಆದಮೇಲೆ ಜಾಯಿಂಟ್ ಪೇನ್ಸ್ ಇರ್ತವೆ, ಸ್ವಲ್ಪ ಜನಕ್ಕೆ ಬ್ಯಾಕ್ ಪೇನ್ಸ್ ಇರ್ತವೆ, ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಇರ್ತವೆ, ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇರ್ತವೆ, ಎಲ್ಲ ಸೇರಿರ್ತದೆ. ಸೊ ಇದಕ್ಕೆಲ್ಲದಕ್ಕೂ ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡ್ರೆ ಯಾವ ಕಾರಣದಿಂದ ಜಾಸ್ತಿ ಬರ್ತಾ ಇದೆ ಅಂತ ಗೊತ್ತಾಗಿದ ಮೇಲೆ ಅದು ಈಸಿಯಾಗಿ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಆಗುತ್ತೆ. ಓಕೆ ಡಾಕ್ಟರ್, ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ತುಮಕೂರಿಂದ ದಿನೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ದಿನೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಡಾಕ್ಟರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ದಿನೇಶ್. ಸರ್, ನಮ್ಮ ಹೆಸರು ದಿನೇಶ್ ಅಂತ ಹೇಳ್ಬಿಟ್ಟು. ಹೇಳಿ ಸರ್. ಸರ್, ನಮ್ಮದು ವ್ಯಾಸ್ಕುಲರ್ ಬೈಪಾಸ್ ಸರ್ಜರಿ ಆಯಿತು ಸರ್ ನಂದು. ಓಕೆ. ಇದು ಬಲಗಾಲದು ಸರ್, ಎಫೆಕ್ಟ್ ಗಾಯ ಆಯಿತು. ಮುಂಚೆ ಅಲ್ಲಿ ತೋರಿಸಿದ್ವಿ, ಯಾರೋ ಡಾಕ್ಟರ್ಗಳು ಸರಿ ಹೇಳಿಲ್ಲ ಈ ಥರ ವ್ಯಾಸ್ಕುಲರ್ ಪ್ರಾಬ್ಲಮ್ ಅಂತ. ಇದು ಫಂಗಸ್ ಇನ್ಫೆಕ್ಷನ್ ಆಗಿದೆ ಆ ಥರ ಈ ಥರ ಅಂದ್ರೆ ಲಾಸ್ಟಿಗೆ ಸರ್ ಮುಂದೆ ಎಫೆಕ್ಟ್ ಆಯಿತು, ರಿಮೂವ್ ಮಾಡಿದ್ರು ಸರ್. ಇವಾಗ ಬೈಪಾಸ್ ಸರ್ಜರಿ ಆದ್ರೂ ಕಾಲು ಊತಾಗಿತ್ತಲ್ಲ ಸರ್, ಅದು ಏನು ಮಾಡೋದು ಸರ್? ಟ್ಯಾಬ್ಲೆಟ್ಸ್ ತಾಂತ ಇತ್ತು. ದಟ್ಸ್ ಎ ಗುಡ್ ಕ್ವಶನ್ ಸರ್. ಅದು ಒಂದೊಂದು ಸರ್ತಿ ಆ ಹಾರ್ಟ್ ಪಂಪ್ ಹೆಂಗಿದೆಯೋ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ.
ಆ ಪಂಪ್ ಸರಿಗಿಲ್ಲ ಅಂದ್ರೂ ಒಂದ್ಸರಿ ಕಾಲಲ್ಲಿ ಕೈಯಲ್ಲಿ ಒಂದ್ಸರಿ ಎಲ್ಲ ಊತ ಬರ್ತದೆ. ಬಟ್ ಕಾಲಲ್ಲೇ ಬರ್ತಾ ಇದ್ದಾರೆ ಅಂದರೆ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಬೇಕು, ಒಂದ್ಸರಿ ಸ್ಕ್ಯಾನ್ ಮಾಡಿ ಒಂದ್ಸರಿ ನೋಡ್ಕೋಬೇಕಾದ ಕಾರಣ ಏನು ಅಂತ, ವೇನ್ಸಿಂದ ಬರ್ತಾ ಇದೆಯೋ ಬೇರೆ ಕಾರಣಗಳಿದೆ. ಒಂದು ವರ್ಷದ ಮೇಲೆ ಆಯ್ತು ಸರ್ ಅದು. ಸೊ ಒಂದ್ಸತಿ ನೋಡೋಣ ಸರ್, ಸ್ಕ್ಯಾನ್ ಮಾಡಿ ನೋಡ್ಸ್ಕೋಬೇಕು ಅದು ಯಾವ ಕಾರಣದಿಂದ ಅಂತ. ಕಾರ್ಡಿಯಕ್ ಬೈಪಾಸ್ ಮಾಡಿದ ಮೇಲೆ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ, ಸೊ ಡೆಫಿನೆಟಾಗಿ ಅದೊಂದು ಸಣ್ಣ ಸ್ಕ್ಯಾನಿಂಗ್ ಮಾಡಿ ಗೊತ್ತಾಗುತ್ತೆ ಸರ್, ನೋಡಿದ ತಕ್ಷಣ ಗೊತ್ತಾಗುತ್ತೆ, ನೋಡಿದ್ಮೇಲೆ ಹೇಳ್ತೀನಿ ನಿಮಗೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ದಿನೇಶ್ ಅವರೇ. ಇದೀಗ ಬಾಗೇಪಲ್ಲಿಯಿಂದ ಶ್ರೀರಾಮ್ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀರಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ನಮಸ್ತೆ ಸರ್. ಸರ್ ನಮಸ್ಕಾರ, ಹೇಳಿ. ನಮಸ್ಕಾರ. ಒಂದು 10 years ಇಂದ ಒಂದು ಸ್ವಲ್ಪ ಇದಿದೆ ಸರ್, ಎರಿಕೊತ್ತು ಬಳಗಾಳಲ್ಲಿ, ಸ್ವಲ್ಪ ಬಳಗಾಳಲ್ಲಿ ನಾವು ಕಂಡಕ್ಟ್ ಕೆಲಸ ಮಾಡ್ತಿದ್ವಿ. ಓಕೆ, ಸೊ ಅದ್ರ ಜೊತೆಗೆ ನಿಮಗೆ ನೋವೇನಿದೆಯಾ? ನೋವೇನಿಲ್ಲ. ಸೊ ಸ್ವಲ್ಪ ಜನಕ್ಕೆ ಈ ಥರನೇ ವ್ಯಾರಿಕೋಸ್ ವೈನ್ಸ್ ಅನ್ನೋದು ಒಂದು ಕಾಯಿಲೆ, ಅದು ಮುಂದಕ್ಕೆ ಹೋಗ್ತಾ ಇರ್ತದೆ. ಸೊ ಭಾಳ ಜನ ಈ ಥರ ಪೇಷಂಟ್ಸ್ ಬರ್ತಾ ಇರ್ತಾರೆ, 25 ವರ್ಷದಿಂದ ಇದೆ ಸರ್, ನನಗೆ ಭಾಳ ಜನದಿಂದ ಇದೆ ಅಂತ. ವೆರಿಕೋಸ್ ವೈನ್ಸ್ ಲಕ್ಷಣಗಳು ಏನಂದರೆ, ಕೆಟ್ಟು ರಕ್ತ ಕಾಲು ಪಾದದಿಂದ ಮೇಲ್ಗಡೆ ಹೋಗಬೇಕಾಗತ್ತೆ. ಆ ಮೇಲ್ಗಡೆ ಹೋಗೋ ದಾರಿಯಲ್ಲಿ ಕವಾಟುಗಳು ಇರ್ತದೆ, ಕವಾಟುಗಳು ಕೆಟ್ಟೋಗಿ ವಾಪಸ್ ಬರ್ತಾ ಇರ್ತದೆ. ಆ ವಾಪಸ್ ಬರೋದ್ರಿಂದ ವೆರಿಕೋಸ್ ವೈನ್ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಈ ಉಬ್ಬಿ ಎದ್ದು ಕಾಣಿಸೋ ವೆರಿಕೋಸ್ ವೈನ್ಸ್ 15% ಜನಕ್ಕೆ ಇರ್ತದೆ. ಇದು ಈ ಥರ ಈ ಥರ ನೋವು ಇರಲ್ಲ ಭಾಳ ಜನಕ್ಕೆ. ಸೊ ನೋವಿದ್ದರೆ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿಕೊಂಡು ಒಂದು ಸರ್ತಿ ನೋವು ಯಾಕೆ ಬರ್ತದೆ ಅಂತ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಸೊ ನಿಮ್ಮಂಥವ್ರಿಗೆ ವೆರಿಕೋಸ್ ವೈನ್ ಉಬ್ಬಿ ಎದ್ದು ಕಾಣಿಸ್ತಾ ಇರೋದು 30 ವರ್ಷದಿಂದ ಮುಂಚೆಗೆ ಇವಾಗೂ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಅಂತ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಸೊ ಸೈಜಸ್ ಎಷ್ಟಿದೆ ಅಂತ ಒಂದು ಸರ್ತಿ ಗಮನ ಕೊಡಬೇಕು. ಯಾಕಂದರೆ ಇವೆಲ್ಲ ಮುಂದಕ್ಕೆ ಹೋಗಿ ಏನಾಗುತ್ತೆ ಅಂದರೆ, ಗಾಯ, ಕಾಲು ಸೆಳೆತ ಬರೋದು, ಇಲ್ಲಾಂದರೆ ಕಾಲಲ್ಲಿ ಭಾರ ಬರೋದು, ಇಲ್ಲಾಂದರೆ ಸ್ವೆಲ್ಲಿಂಗ್ ಆಗೋದು, ಚರ್ಮದ ಬಣ್ಣ ಕಪ್ಪಗಾಗೋದು, ಇವೆಲ್ಲ ಆಗತ್ತೆ. ಮುಂಚೆನೇ ನೋಡ್ಕೊಳ್ಳೋದು ಬೆಟ್ರ್ ಇವೆಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಈಗ ಹೇಳ್ತಾ ಇದ್ರು ಕಾಲರ್ 20 ವರ್ಷದಿಂದಲೂ ಕೂಡ ಇದೆ ಅಂತ ಹೇಳಿ. ಇನ್ನು ಕೆಲವರಿಗೆ 20 ಅಲ್ಲ 30-40 ವರ್ಷದಿಂದಲೂ ಕೂಡ ವೆರಿಕೋಸ್ ವೈನ್ ಸಮಸ್ಯೆ ಇರುತ್ತೆ. ಹಾಗಿದ್ರೆ ಈ ಒಂದು ಕಾಯಿಲೆ ಇದೆಯಲ್ಲ, ಇದು ದೀರ್ಘವಾದಂತಹ ಸಮಸ್ಯೆನಾ ಅಂತ? ಸೊ ಒಂದು ಸರ್ತಿ ವೆರಿಕೋಸ್ ವೈನ್ಸ್ ಬಂದರೆ ಏನಾಗುತ್ತೆ ಅಂದರೆ, ಇದು ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ದರೆ ಇದೂ ಮುಂದಕ್ಕೆ ಹೋಗ್ತಾ ಇರ್ತದೆ. ಇದು ಆ್ಯಕ್ಚುಲಿ ಪ್ರೂವ್ಡ್, ಇವೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್. ಸೊ ಒಂದು 3 ವರ್ಷಕ್ಕೆ ಮುಂಚೆಗೂ ಇವಾಗ ನೋಡಿದ್ರೆ ಅಂದರೆ, 3 ವರ್ಷ ಮುಂಚೆ ಅಷ್ಟು ಜಾಸ್ತಿ ಇವಾಗ ಜಾಸ್ತಿ ಇಲ್ಲ ಡಾಕ್ಟ್ರೆ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಇದು ಅಂದರೆ ಅರ್ಥ ಏನಂದರೆ ಪ್ರೋಗ್ರೆಸ್ ಆಗ್ತಾ ಇರ್ತದೆ. ಬಟ್ ಆದರೂ ಅವ್ರಿಗೆ ಅಷ್ಟು ನೋವು ಇರಲ್ಲ, ಕಾಲು ಭಾರ ಇರಲ್ಲ, ಏನೂ ಇರಲ್ಲ, ಸಿಂಪ್ಟಮ್ಸೇ ಇರಲ್ಲ. ಬಟ್ ಬೆಳೀತಾ ಇದೆ ಅಂತಂದರೆ ಒಳಗಿರೋ ರಕ್ತನಾಳಗಳು ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅಂದರೆ ರಕ್ತನಾಳಗಳು ಸರ್ಕ್ಯುಲೇಷನ್ ಸರಿಗಿಲ್ಲ ಅಂದರೆ ಕಾಲು ಸ್ವಲ್ಪ ಹಾಳಾಗ್ತಾ ಇರ್ತದೆ. ಒಳಗಿರೋ ಪ್ರೆಷರ್, ಲೆಗ್ಗಲ್ಲಿ ಪ್ರೆಷರ್ ಜಾಸ್ತಿ ಆಗಿ, ಇಂಟರ್ಸ್ಟಿಷಿಯಲ್ ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಆಸ್ಮೋಸಿಸ್ ಎಲ್ಲ ಕಡಿಮೆಯಾಗಿ ಜಾಯಿಂಟ್ ಆರ್ಥರೈಟಿಸ್ ಬರೋ ಚಾನ್ಸಸ್ಸು, ಸ್ಕಿನ್ ಹಾಳಾಗೋ ಚಾನ್ಸಸ್ ಇವೆಲ್ಲ ಇರ್ತವೆ. ಸೊ ಇವೆಲ್ಲ ಮುಂಚೆ ನೋಡ್ಕೋಬೇಕಾಗುತ್ತೆ. ನಮ್ಮ ಹತ್ರ ಬರೋರು ಪೇಷಂಟ್ಸ್ ಏನಂದರೆ, ತುಂಬ ಹಾಳಾಗಿಬಿಟ್ಟು 70% ಜನ ನನ್ನ ಹತ್ರ ಬರೋರು ಲಾಸ್ಟ್ ಸ್ಟೇಜಸ್ಸಲ್ಲಿ, ಸ್ಟೇಜ್ 3, ಸ್ಟೇಜ್ 4 ಬರ್ತಾರೆ. ಕಪ್ಪಗಾಗ್ಬಿಟ್ಟು, ಕಾಲು ಬಾವು ಬಂದುಬಿಟ್ಟು, ಹುಣ್ಣುಗಳಾಗಿ, ಗಾಯಗಳಾಗಿ ಬರ್ತಾರೆ. ಇವೆಲ್ಲ ಅವ್ರಿಗೆ ಗೊತ್ತಿದೆ. ಆ್ಯಕ್ಚುಲಿ 5-10 ವರ್ಷ ಮುಂಚೆ, 20 ವರ್ಷ ಮುಂಚೆ ಇರ್ತದೆ ಅವ್ರಿಗೆ. ಬಟ್ ನೆಗ್ಲೆಕ್ಟ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಕಾಲಲ್ಲಿ ರಕ್ತನಾಳ ಉಬ್ಬಿತ್ತಾ ಇದೆ ಅಂತ ಗೊತ್ತಾಯಿದ್ರೆ ಅದು ಮುಂದಕ್ಕೆ ಹೋಗ್ತಾ ಇದೆ ಅರ್ಥ. ಅದು ಮುಂಚೆನೇ ತೋರಿಸ್ಕೊಳ್ಳೋದು ಒಳ್ಳೆಯದು. ಒಂದು ವೇಳೆ ಈ ರೀತಿಯಾಗಿ ತಾವು ಹೇಳ್ತಾ ಇದ್ರಿ, ನೆಗ್ಲೆಕ್ಟ್ ಮಾಡ್ತಾರೆ ಸಿಂಪ್ಟಮ್ಸ್ ಇದ್ರೂ ಕೂಡ ಅಂತ ಹೇಳಿ, ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರೆ ಯಾವ ರೀತಿಯ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ? ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕಾಲಲ್ಲಿ ರಕ್ತನಾಳಗಳು ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. ಜೊತೆಗೆ ಅವ್ರಿಗಷ್ಟು ನೋವೇನಿರಲ್ಲ. ಸೊ ನೋವಿದ್ದಾಗ ಬರೋಣ ಅಂತ ಪೇಷಂಟ್ ಹತ್ರ ನೋಡ್ತಾ ಇರ್ತಾರೆ. ಸೊ ನೋವು ಬಂದಾಗ ಕಾಲಲ್ಲಿ ಭಾರ ಜಾಸ್ತಿ ಆಗುತ್ತೆ, ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗುತ್ತೆ. ಚರ್ಮದ ಬಣ್ಣ ಕಪ್ಪಗಾಗಿದ ತಕ್ಷಣ ಇದು ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ತಾ ಇರ್ತಾರೆ, ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಹಚ್ತಾ ಇರ್ತಾರೆ. ಸೊ ಅದು ಸ್ಕಿನ್ ಪ್ರಾಬ್ಲಮ್ ಅಲ್ಲ, ಕಾಲಲ್ಲಿ ಮಾತ್ರನೇ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದೆ, ಬೇರೆ ಕಡೆ ಎಲ್ಲೂ ಆಗ್ತಾ ಇಲ್ಲ ಅಂದರೆ ಇದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್, 100% ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದು. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಅದು ಒಂದು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಪರಿಣಾಮಗಳು, ಕಾಂಪ್ಲಿಕೇಶನ್ಸ್ ಇಂದ ರಕ್ತ ಹೆಪ್ಪುಗಟ್ಬೋದು, ರಕ್ತನಾಳ ಹೆಪ್ಪುಗಟ್ಟಿಬಿಟ್ಟು ರಕ್ತ ಹಾರ್ಟ್ಗೆ ಹೋಗಿ ಹಾರ್ಟ್ ಬ್ಲಾಕ್ ಮಾಡ್ಬೋದು, ಜೊತೆಗೆ ಇನ್ಫೆಕ್ಷನ್ಸ್ ಆಗ್ಬೋದು, ಜೊತೆಗೆ ಕಾಲಲ್ಲಿ ಊತ, ಹುಣ್ಣುಗಳು, ಗಾಯಗಳು ಆಗುತ್ತೆ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಶೋಭಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಅಮ್ಮ, ಸಮಸ್ಯೆ ಏನಿದೆ ಮಾತನಾಡಿ ಅಮ್ಮ, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿಮ್ಮ. ಸರ್ ನನ್ನ ಸಿಸ್ಟರಿಗೆ ಪ್ರಾಬ್ಲಮ್ ಇರೋದು ಸರ್, ಅವರಿಗೆ ಪೋಸ್ಟ್ ಪ್ರೆಗ್ನೆನ್ಸಿ ಬಂದಿರೋದು ವೆರಿಕೋಸ್ ವೈನ್ ಪ್ರಾಬ್ಲಮ್. 13 years ಆಯ್ತು ಈಗ.
ಅವ್ರಿಗೆ ಈಗ ಅವಳಿಗೆ ಹೇಳಿ. ನಡಿಲಿಕ್ಕೆನೆ ಪ್ರಾಬ್ಲಮ್ ಸರ್, ಕಾಲ್ ನೆಲಕ್ಕೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ 1 ಮಂತ್ ಆಯ್ತು ಸರ್. ಸೊ ಮುಂಚೆ ಹೆಂಗಿದ್ರಮ್ಮ? ಒಂದೆರಡು ವರ್ಷ ಮುಂಚೆ ಈ ಥರ ಪ್ರಾಬ್ಲಮ್ಸ್ ಏನಿದ್ದಿಲ್ಲ? ನೋವಿತ್ತಾ, ಸೆಳೆತ ಕಾಲು? ಪ್ರಾಬ್ಲಮ್ ಇಲ್ಲ ಸರ್. ಲೆಫ್ಟ್ ಲೆಗ್ ಸರ್, ಫುಲ್ ವೇನ್ಸ್ ಕಾಣುತ್ತೆ ತುಂಬಾ ಕಣ್ಣಿಗೆ, ಆದ್ರೆ ಪೇನ್ ಏನಿರ್ಲಿಲ್ಲ ಮುಂಚೆ ಮೊದ್ಲು ಸರ್. ಇವಾಗ 1 ಮಂತ್ ಅದೇನು ಏನೇ ಪ್ರಾಬ್ಲಮ್ ಇಲ್ಲ, ಬಟ್ ಕಾಲ್ ಕೆಳಗೆ ಏನು ಇಡಕ್ ಆಗ್ತಾ ಇಲ್ಲ ಸರ್. ಸರ್ತಿ ನೋಡಬೇಕಾಗತ್ತಮ್ಮ, ಈ ಕಾರಣದಿಂದ ಬಂದಿರೋ ಬೇರೆ ಕಾರಣ ಅಂತ. ಮೋಸ್ಟ್ಲಿ ಇದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇರ್ಬೋದು. ಒಂದ್ಸರಿ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಕಾಲು ಭಾರ, ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗೋದು ಮೆಲ್ಲಗೆ ನಿಧಾನವಾಗಿ ಬರ್ತದೆ. ಇನಿಷಿಯಲ್ ಸ್ಟೇಜಸಲ್ಲಿ ಕಾಲಲ್ಲಿ ರಕ್ತನಾಳ ಉಬ್ಬೆದ್ದೇ ಕಾಣಿಸ್ತಾ ಇರ್ತವೆ. ಅದು ಮೆಲ್ಲಗೆ ಪ್ರೋಗ್ರೆಸ್ ಆಗ್ತಾ 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 ರಕ್ತ ಹೆಪ್ಪುಗಟ್ತದೆ. ಒಂದ್ಸರಿ ರಕ್ತ ಬ್ಲಾಕ್ ಆಗುತ್ತೆ, ಇಲ್ಲಾಂದರೆ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇರ್ತದೆ. ಇವೆಲ್ಲ ನೋಡ್ಕೋಬೇಕಾಗತ್ತೆ ಸಿಮ್ಟಮ್ಸು, ಈ ಸೈನ್ಸು. ಯಾಕಂದರೆ ನಾವು ಬೆಳೀತಾ ಇದ್ದರೆ ಆ ವೇನ್ಸು ಬೆಳೀತಾ ಇರ್ತವೆ, ಸಿಮ್ಟಮ್ಸು ಬೆಳೀತಾ ಇರ್ತವೆ. ಅದು ಗಮನ ಕೊಡಲೇಬೇಕಾಗತ್ತೆ ನಾವು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಶುಭ ಅವರೇ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿ. ಫೈನಲ್ ಸ್ಟೇಜಲ್ಲಿ ಇರಬಹುದು ಅಥವಾ ಒಂದಷ್ಟು ವರ್ಷಗಳ ಕಾಲ ಬಿಟ್ಕೊಂಡು ಬಂದ ಮೇಲೆ ಯಾವ ರೀತಿಯಾಗಿ ನೀವು ಟ್ರೀಟ್ ಮಾಡ್ತೀರಾ? ಸೊ ಫಸ್ಟು ಪೇಷಂಟ್ ಬಂದ ತಕ್ಷಣ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡ್ಕೊತೀವಿ. ಸ್ಕ್ಯಾನಿಂಗ್ ಮಾಡಿಕೊಂಡು ಎಲ್ಲ ನೋಟ್ ಮಾಡ್ಕೊತೀವಿ ಎಲ್ಲೆಲ್ಲಿ ರಕ್ತನಾಳ ಪ್ರಾಬ್ಲಮ್ ಇದೆ ಅಂತ. ಅದಾದಮೇಲೆ ಅವ್ರಿಗೆ ಇವಾಗೆಲ್ಲ ಮಾಡೋರೆಲ್ಲ ದಿ ಲೇಸರ್ ಸರ್ಜರೀಸ್ ಅಂತ ಹೇಳ್ತೀವಿ. ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಸೊ ಲೇಸರ್ ಸರ್ಜರೀಸ್ ಅಂದ ತಕ್ಷಣ ಕಟ್ ಮಾಡೋದು, ಹೊಲಿಗೆ ಹಾಕೋದು, ಬೆನ್ನೆಲ್ಲಿ ಅನೆಸ್ಥೀಶಿಯಾ ಕೊಡೋದು ಏನಿರಲ್ಲ. ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದು. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಒಳಗೆ ತೊಗೊಂಡೋಗಿ, ಅಂದರೆ ದಿ ಆಪರೇಷನ್ ಥಿಯೇಟರ್ ಒಳಗೆ ಸ್ಕ್ಯಾನಿಂಗ್ ಮಿಷಿನ್ ಇವಾಗ ಒಳಗೆ ತೊಗೊಂಡೋಗಿ ಆ ಸ್ಕ್ಯಾನಿಂಗ್ ಮಿಷಿನಲ್ಲಿ ನೋಡ್ತಾ ಒಂದು ವೈರ್ ಹಾಕಿಬಿಟ್ಟು, ಸಣ್ಣ ವೈರ್ ಹಾಕಿ ಎಲ್ಲೆಲ್ಲಿಂದ ರಕ್ತ ವಾಪಸ್ ಬರ್ತಾ ಇದೆ ಅಂತ ನೋಡ್ಕೊತ ಎಲ್ಲ ಕರಗಿಸ್ಬಿಡ್ತೀವಿ. ಇದನ್ನೇ ನಾವು ಲೇಸರ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಹೊಸದಾಗಿ ಇವಾಗ ಸೂಪರ್ ಗ್ಲೂ ಅಂತಲೂ ಬಂದಿದೆ. ಸೂಪರ್ ಗ್ಲೂ ಅನ್ನೋದೇನಿಲ್ಲ, ಒಂದು ಸ್ಮಾಲ್ ಗಮ್. ಅದು ಎಲ್ಲೆಲ್ಲಿಂದ ರಕ್ತ ವಾಪಸ್ ಬರ್ತಾ ಇದೆಯೋ, ಎಲ್ಲೆಲ್ಲಿಂದ ರಕ್ತ ಲೀಕ್ ಆಗ್ತಾ ಇದೆಯೋ ಅಂತ ನೋಡ್ಕೊತ ಸ್ಕ್ಯಾನಿಂಗ್ ಮಿಷಿನಲ್ಲಿ ಆ ಗ್ಲೂ ಹಚ್ಚೋದು. ಅದು 25 to 30 ಮಿನಿಟ್ಸ್ ಆಗುತ್ತೆ. ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು. ಓಕೆ ಡಾಕ್ಟರ್, ಮಾತನಾಡೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಚಾಮರಾಜನಗರದಿಂದ ರವಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ ಸರ್. ಹೇಳಿ. ನಮಸ್ಕಾರ ಸರ್. ಇದು ನನಗೆ ಜನವರಿಯಿಂದ ಅದೇ ಕಾಲಲ್ಲಿ ನವೆ ಬರ್ತಾ ಇತ್ತು. ನಾನು ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ತವ್ರು, ವ್ಯಾಸ್ಕುಲರ್ ಸರ್ಜರಿಗೆ ಡಾಕ್ಟರ್ ಹತ್ರ ಹೋಗಿ ನಿಮಗೆ ವ್ಯಾಸ್ಕುಲರ್ ಹ್ಯಾಂಡ್ ಪ್ರಾಬ್ಲಮ್ ಇದೆ. ನಾನು ಆಮೇಲೆ ನಂತರ JSS ಆಸ್ಪತ್ರೆಯಲ್ಲಿ ತೋರಿಸ್ದೆ ಸರ್. ಅದು ವ್ಯಾಸ್ಕುಲರ್ ವೇನ್ ಇದೆ ಅಂದ್ಬಿಟ್ಟು, ಮತ್ತೆ ಇನ್ನೊಬ್ರು ವ್ಯಾಸ್ಕುಲರ್ ಸರ್ಜರಿ ಡಾಕ್ಟ್ರು ಶಿವಾನಂದ್ ಅಂದ್ಬಿಟ್ಟು ಮೈಸೂರಲ್ಲಿ, ಅವ್ರ ಹತ್ರ ತೋರಿಸ್ದೆ ಸರ್. ಅವ್ರೀಗ ನನಗೆ 2 ಕಾಲಲ್ಲೂ ಮಂಡಿನ ಕೆಳಗಡೆಗೆ ಸಾಕು ಕೊಟ್ಟಿದ್ದಾರೆ ಹಾಕೊಳ್ಳಿ ಅಂದ್ಬಿಟ್ಟು. ಆದರೆ ಸಂಜೆ ಟೈಮು ನವೆ ಬರುತ್ತಲ್ಲ ಸರ್? ಸೊ ನವೆ ಬಂದರೆ ಏನಂದರೆ ಸ್ವಲ್ಪ ಚರ್ಮ ಹಾಳಾಗ್ತದೆ ಅಂತ ಅರ್ಥ ಸರ್. ಅದು ವ್ಯಾಸ್ಕ್ಯುಲರ್ ಪ್ರಾಬ್ಲಮಲ್ಲಿ ವ್ಯಾರಿಕೋಸ್ ವೇನ್ಸ್ ಇದೆ ಅಂತ ಹೇಳಿದ ಮೇಲೆ ಅದು ಸ್ಟೇಜ್ ಮುಂದಕ್ಕೆ ಹೋಗಿದೆ ಅಂತ ಅರ್ಥ. ಸೊ ನವೆ ಅನ್ನೋದು ಯಾಕೆ ಬರ್ತದೆ ಅಂದರೆ ಕೆಟ್ಟ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದು ಕಾಲಲ್ಲೇ ಇರ್ತದೆ. ಅದರಿಂದ ಚರ್ಮದ ಬಣ್ಣ ಸ್ವಲ್ಪ ಕಪ್ಪಗಾಗ್ತಾ ಇದೆ. ಆ ಕಪ್ಪಗಾಗಿರೋದ್ರಿಂದ ಅರ್ಥ ಏನಂದರೆ ಚರ್ಮದ ಬಣ್ಣದಲ್ಲಿ ಕಪ್ಪಗಾಗೋದು, ಕೆಟ್ಟು ರಕ್ತ ಅಲ್ಲೇ ಇದೆ, ಅದು ಮೇಲ್ಗಡೆ ಹೋಗಿ ಫಿಲ್ಟರ್ ಆಗ್ತಾ ಇಲ್ಲ. ಅದರಿಂದ ನವೆ ಜಾಸ್ತಿ ಆಗುತ್ತೆ. ಆ ನವೆಗೋಸ್ಕರ ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ಚೋದು ವೇಸ್ಟು. ಸಾಕ್ಸ್ ಎಲ್ಲ ಹಾಕ್ಕೊಂಡೋದು, ಅದು ಸಾಕ್ಸ್ ಹಾಕ್ಕೊಂಡ್ರೂ ನವೆ ಹೋಗಲ್ಲ. ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಪ್ರತಿ ಶುಕ್ರವಾರ ಮೈಸೂರಿಗೆ ಬರ್ತೀನಿ, ಬನ್ನಿ ಒಂದ್ಸರಿ ಭೇಟಿ ಆಗಿ ಒಂದ್ಸರಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಪುರುಷೋತ್ತಮ್ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುರುಷೋತ್ತಮ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ. ಸರ್ ನಮ್ಮ ಹೆಸರು ಪುರುಷೋತ್ತಮ್ ಅಂತ. ಪುರುಷೋತ್ತಮ್ ಸರ್, ಇದು ನೀವೇನು ಒಂದು ಇದು ಮಾಡ್ತಿದ್ರ, ಒಂದು ಇದ್ರಲ್ಲಿ ನಮ್ಮ ಅಣ್ಣ ಅವರು ತುಂಬಾ ಇದಾಗಿದೆ ಅವರಿಗೆ, ಅದೇ ತರ ವೆರಿಕೋಸ್ ವೈನ್ಸ್. ಓಕೆ ಸರ್, ನಾವು ಸಾಮಾನ್ಯವಾಗಿ ತೋರಿಸ್ತಿರೋ ಡಾಕ್ಟರ್ ಇಲ್ಲ, ಹೋಗ್ದಿರೋ ಜಾಗ ಎಲ್ಲ ಅಷ್ಟೊಂದು ಟ್ರೀಟ್ಮೆಂಟ್ ಕೊಡ್ಸಿದೀವಿ ಸರ್. ಒಂದ್ಸತಿ ಮಣಿಪಾಲ್ ಸೆಂಟರ್ ಬೆಂಗಳೂರಲ್ಲೂ ಸಹಿತ ಇದೇ ತರ ನರದ ಇದುಗಳು ಬ್ಲಾಕ್ ಆಗಿದೆ ಅಂತ ಅಲ್ಲೂ ಒಂದ್ಸತಿ ಬ್ಲಾಸ್ಟ್ ಮಾಡಿಸಿದ್ವಿ ಸರ್. ಈಗ ಏನಾಗ್ಬಿಟ್ಟಿದೆ ಅಂತ ತುಂಬಾ ಗಾಯ ಆಗ್ಬಿಟ್ಟಿದೆ ಸರ್. ಗಾಯ ನಡೆಯಂಗಿಲ್ಲ, ಫುಲ್ ರೆಸ್ಟ್ಗೆ ಹೇಳಿದ್ದಾರೆ ಡಾಕ್ಟ್ರು. ಸೊ ಇದು ಭಾಳ ಕಾಮನ್ ಆಗಿ ಭಾಳ ಜನ ಮಾಹಿತಿ ಇಲ್ಲೇ ಇರೋದ್ರಿಂದ ಬಂದಿರೋ ಪ್ರಾಬ್ಲಮ್ಸ್ ಸರ್. ಇದು ವ್ಯಾರಿಕೋಸ್ ವೈನ್ಸ್ ಅನ್ನೋದು ಮುಂಚೆನೇ ನೋಡಿಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಬರಲ್ಲ. ಅದೇ ಹೇಳ್ತಿರೋದು ನಾನು. ಭಾಳ ಜನ ನನ್ನ ಹತ್ರ ಬರೋರು 70% ಜನ ಲಾಸ್ಟ್ ಸ್ಟೇಜಸ್ಸೆಲ್ಲ ಬರ್ತಿದ್ದಾರೆ. ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಮಾಡಿಕೊಂಡು ಟ್ಯಾಬ್ಲೆಟ್ಸಿಂದ ಯಾವುದರಿಂದನೂ ಈ ಟ್ಯಾಬ್ಲೆಟ್ಸಿಂದ ಹೋಗಲ್ಲ ವ್ಯಾರಿಕೋಸ್ ವೈನ್ಸ್ ಅನ್ನೋದು. ಚರ್ಮದ ಪ್ರಾಬ್ಲಮ್ ಬಂದರೆ ಅದು ಬೇರೆ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ಹೋಗಿಬಿಡ್ತಾರೆ. ಇವೆಲ್ಲನೂ ಒಂದು ಥರತೆ ಗಮನ ಕೊಡಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಈ ಒಂದು ಕಾಯಿಲೆಗೋಸ್ಕರ ತುಂಬ ಜನಕ್ಕೆ ಮಾಹಿತಿ ಇಲ್ಲ.
ಇನ್ನೊಂದೇನೆಂದರೆ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅನ್ನೋದು ಕರ್ನಾಟಕ ದೇಶದಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ತಿರೋದು 40-50 ಜನ ಇರ್ಬೋದು. ಅವ್ರಿಗೆ ಇಷ್ಟು ಜನ ಅಂದರೆ 15% ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವ್ರಿಗೂ ಸಾಕಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೂ ನೋಡೋದು ಕಷ್ಟ. ನೀವೇ ನೋಡಿಕೊಂಡು ಸಿಮ್ಟಮ್ಸು ಸೈನ್ಸ್ ಈ ಥರ ನಾನು ಹೇಳಿದ್ದು ಇವಾಗ ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಈ ಥರ ಬರಬಾರ್ದ್ರಿ. ಮುಂಚೆನೇ ಇರ್ತವೆ ಸಿಮ್ಟಮ್ಸ್ ಸೈನ್ಸ್, ಕಾಲಲ್ಲಿ ರಕ್ತನಾಳಗಳು ಈ ಥರ ವೆರಿಕೋಸ್ ವೇನ್ಸ್ ಲೆಗ್ಗಲ್ಲಿ ಕಾಣಿಸ್ತಾ ಇರ್ತವೆ, ಸೆಳೆತ ಇರ್ತದೆ, ನವೆ ಇರ್ತದೆ, ಕಾಲು ಭಾರ ಇರ್ತದೆ. ಇವೆಲ್ಲ ಇದ್ದಾಗ ಡೆಫಿನೆಟಾಗಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಮಾಡಬೇಕಾಗತ್ತೆ. ಆ ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗತ್ತೆ ಎಲ್ಲ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಲೇಸರ್ ಸರ್ಜರಿ ಆದಮೇಲೆ ಶಾಶ್ವತವಾಗಿ ಈ ಒಂದು ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಬಹುದಾ ಅಥವಾ ಮತ್ತೆ ಅದು ಬರೋ ಸಾಧ್ಯತೆ ಎಷ್ಟಿದೆ ಅಂತ? ಸೊ ಟೆಕ್ನಿಕಲಿ ಭಾಳ ಜನಕ್ಕೆ ಈ ಒಂದು ಲೇಸರ್ ಆಪರೇಷನಿಂದ ಸೈಂಟಿಫಿಕಲಿ ಪ್ರೂವ್ಡ್ ಏನಂದರೆ 95-98% ಸಕ್ಸಸ್ ರೇಟ್ ಇದೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ ಭಾಳ ಜನ ಈ ಒಂದು ಮಾಡಿರೋರು ತುಂಬ ಜನಕ್ಕೆ ಈ ಡಾಕ್ಟರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ಇಂಪಾರ್ಟೆಂಟು, ಎಷ್ಟು ವರ್ಷಗಳಿಂದ ಈ ಥರ ಆಪ್ರೇಷನ್ ಮಾಡ್ತಿದ್ದಾರೆ ಅಂತ ಇಂಪಾರ್ಟೆಂಟು. ಯಾಕೆಂದರೆ ಒಬ್ಬರೊಬ್ರಿಗೆ ಒಂದೊಂದು ಥರ ಇರ್ತದೆ. ಒಬ್ಬರೊಬ್ರಿಗೆ ಸ್ಟ್ರೈಟ್ ಆಗಿರ್ತದೆ ವೇನ್, ಒಬ್ಬರವ್ರಿಗೆ 3-4 ಇರ್ತದೆ ವೇನ್ಸ್. ಆ ವೇನ್ಸಲ್ಲಿ ನೋಡಿಕೊಂಡು ಸ್ಕ್ಯಾನಿಂಗ್ ಮಿಷನ್ ಆ ಒಂದು ಎಕ್ಸ್ಪೀರಿಯೆನ್ಸು ಆ ಡಾಕ್ಟ್ರಿಗೆ ಇರಬೇಕು. ಈ ಥರ ಇದ್ದಾಗ 95-98% ಸಕ್ಸಸ್ ರೇಟ್ ಇರ್ತದೆ. ಆದರೂ ಬುಕ್ಸಲ್ಲಿ ಕೊಡ್ತಾರೆ 1-2% ಜನಕ್ಕೆ ಬರ್ತದೆ ಅಂತ. ಅದು ಬಂದ್ರೂ ಒಂದು ಸರ್ತಿ ಮತ್ತೆ ತಿರ್ಗಾ ಮಾಡಬೇಕಾಗತ್ತೆ. ನನ್ನ ಹತ್ರ ಆಪರೇಷನ್ಸ್ ಮಾಡಿರೋರು ಇಲ್ಲಿ ತನಕ ಇನ್ನೊಂದು ಸರ್ತಿ ಮಾಡಿಲ್ಲ, ಬಟ್ ಮಾಡ್ಬೋದೇನೋ. ಯಾಕಂದರೆ ಮೆಡಿಸಿನಲ್ಲಿ 100% ಅನ್ನೋದು ಯಾವುದೂ ಇಲ್ಲ. ಯಾವುದೇ ಇವಾಗ ಆಪರೇಷನ್ ಮಾಡಿದ್ರು 100% ಅಂತ ಮೆಡಿಕಲ್ ಸೈಂಟಿಫಿಕ್ ಲಿಟ್ರೇಚರಲ್ಲಿ ಯಾರೂ ಹೇಳಿಲ್ಲ. ಸೊ ನಮ್ಮ ಈ ವ್ಯಾಸ್ಕ್ಯುಲರ್ ಸರ್ಜರೀಸ್, ಈ ಲೇಸರ್ ಆಪರೇಷನ್ಸು, ಗ್ಲೂ ಆಪರೇಷನ್ಸಲ್ಲಿ ಇಟ್ಸ್ ಪ್ರೂವ್ಡ್ 95-98% ಸಕ್ಸಸ್ ರೇಟ್ ಇದೆ ಇದರಲ್ಲಿ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ ಅನ್ನು ನೋಟ್ ಮಾಡಿಕೊಳ್ಳಿ. ಸಂಪರ್ಕಿಸಬೇಕಾದ ವಿಳಾಸ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್, ಅಪೋಲೋ ಸ್ಪೆಕ್ಟ್ರಾ ನಂಬರ್ 143, ಜ್ಯೋತಿ ನಿವಾಸ ಕಾಲೇಜ್ ರೋಡ್, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 9880462229. ಹಾಗೆಯೇ ಕನ್ಸಲ್ಟೇಷನ್ಗೆ ನೀವು ಸಂಪರ್ಕಿಸಬೇಕಾಗುತ್ತೆ ಸಹಸ್ರ ಆಸ್ಪತ್ರೆ, ಜಯನಗರ 8ನೇ ಬ್ಲಾಕ್ ಮತ್ತು ರಾಮಕೃಷ್ಣ ಆಸ್ಪತ್ರೆ, ಮೈಸೂರು. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.